ಹೈ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಸುಸ್ವಾಗತ. ಇವತ್ತು ಟ್ರಿಪ್ಗೆ ಹೋಗ್ತಾ ಇದೀವಿ ಮಗ. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಾಗಿದೆ, ಇಷ್ಟೊತ್ತಿಗೆಲ್ಲ ಸ್ವಲ್ಪ ಲೇಟ್ ಆಗಿದೆ ನನಗಿದ್ದು ಕಮಿಟ್ಮೆಂಟ್ಸಿಂದ. ಏನ್ ಮಾಮ್ಸ್ ಕಮಿಟ್ಮೆಂಟು? ಟಾಕ್ಸಿಕ್ ಮೂವಿದು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇಷ್ಟೊತ್ತಿಗೆ ಆಲ್ರೆಡಿ ಹೋಗ್ಬೇಕಾಗಿತ್ತು, 3 ಗಂಟೆಗೆ ಹೋಗ್ಬೇಕಾಗಿತ್ತು. ನಿಮಗೋಸ್ಕರ ರಿವ್ಯೂ ಕೊಟ್ಟು ಹೋಗೋಣ ಅಂತ ನಮ್ಮ ಹುಡುಗರು ಬಬ್ಬೆ ಬಡ್ಕಂತ ಇದ್ರು. ಅವಾಗಿಂದ ಎಲ್ಲಿದ್ರೆ ಟಾಕ್ಸಿಕ್ ಮೂವಿ ಇದು 4 ವರ್ಷ ಆದ್ಮೇಲೆ ಯಶ್ ಬರ್ತಿದೆ ಮೂವಿ ಟ್ರೈಲರ್ ಬರ್ತಾ ಇದೆ. ಸುಮ್ಮನೆ ಇರಕ್ಕಾಯ್ತದ? ನಾವು ರಿವ್ಯೂ ಮಾಡಲೇಬೇಕು. ರಿವ್ಯೂಗೋಸ್ಕರ ನಾನು ಲೇಟ್ ಆದ್ರೂ ಪರವಾಗಿಲ್ಲ, ಅಥವಾ ಟ್ರಿಪ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ. ಹೋಗೋಣ, ಟಾಕ್ಸಿಕ್ ನೋಡೋಣ. ಅವನೇ ಕಮಾನ್, ಹಿಂದಕ್ಕೆ ಹೋಗಲಿ, ಹಿಂದಕ್ಕೆ ಹೋಗ, ಅಲ್ಲೋಗ. ಹಿಂಗೇನೇ ಮಾಡೋದು. ಗೈಸ್, ಶಾಂತಿ ಕ್ರಾಂತಿದು ಟ್ರೆಂಡ್ ನಡೀತಾ ಇತ್ತಲ್ಲ, ಶಿಷ್ಯ ನೋಡಿ ಏನ್ ಕಲಿತಾವನೆ. ಏನಾಯ್ತು? ಹಲೋ ರವಿ ಮಾಮ, ಶಾಂತಿ ಕ್ರಾಂತಿ ಸಾಂಗ್ ಕಲಿತಿದ್ಯಲ್ಲ? ಹೌದು ಕಣೋ ಮಗನೇ, ಇದನ್ನ ಸ್ಕೂಲಲ್ಲಿ ಕಲ್ತಿದ್ರೆ ಇನ್ನ ಎಲ್ಲೋ ಹೊರಟೋಗ್ಬಿಡ್ತಿದ್ದೆ ನೀನು. ಮಾಮ್ಸ್ ಅದು ಸಾಂಗ್ ಕೇಳ್ತಾ ಇದ್ರೆ ಆಟ್ ಟಚಿಂಗ್ ನೋಡಿ ಬರುತ್ತೆ. ಅದು ಥ್ಯಾಂಕ್ ಯು ಸುಮ್ಮನಿರಲ್ಲ, ಕಿತ್ತೋಗಿರೋ ಸಾಂಗ್ ಹೇಳ್ಕೊಂಡಿವ್ ಅಲ್ಲ, ಕಿತ್ತೋಗಿರೋ ಸ್ಟೈಲಲ್ಲಿ ಹೇಳ್ಕೊಂಡಿವ್. ಒಳ್ಳೆ ಸಾಂಗ್ನ ಹಾಳು ಮಾಡ್ತೀರಲ್ಲಿ, ಒಳ್ಳೆ ಸಾಂಗ್ನ ಹಾಳು ಮಾಡ್ತೀರಲ್ಲಿ. ದೊಡ್ಡೋರ ಕತೆ ಬೇಡ ನಿನ್ಬೇಕಾ ಗೈಸ್? ರವಿ ಮಾಮಂದು ಗೈಸ್, ಇವಾಗ ರೆಡಿ ಆಗ್ತಿದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ ಟ್ರಿಪ್ಪಿಗೆ. ಎಲ್ಲ ರೆಡಿ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು. ನೋಡಿ ನಾನು ಬೀರು ಹೆಂಗಿದೆ ಅಂತ. ಸೂಪರ್ ನೋಡಿ, ಈ ಥರ ಇಟ್ಕೊಂಡಿರ್ತಾರ, ನೀವು ಇಟ್ಕೊಂಡಿರಿ ಈ ಥರ. ಒಂದು ಬಟ್ಟೆನೂ ಮಾಡ್ತಿಲ್ಲ, ಎಲ್ಲ ತಗೊಂಬಂದು ಎಸಿತಾ ಇರೋದೇನೆ. ಗಾಯ್ಸ್ ನೋಡಿ ಗಾಯ್ಸ್, ಗ್ಲೌಸ್ ತಗೊಂಬಂದವನೆ ಶಿಷ್ಯ. ಗ್ಲೌಸ್ ಯಾರ್ದು, ಸ್ಪೆಕ್ಸ್ ಯಾರ್ದು? ಎಲ್ಲ ಇವ್ರದು, ರೂಮೇಟ್ಸ್. ಒಂದೊಂದಿಂದ ಬಾರೋಡ್. ಐ ಬಾರೋಡ್ ದಿಸ್ ಫ್ರಮ್ ದಟ್ ಪರ್ಸನ್, ದಿಸ್ ಫ್ರಮ್ ದಟ್ ಪರ್ಸನ್. ಅಂಡರ್ವೇರ್ ಮಾತ್ರ ಅಂದೆ. ಅದನ್ನ ಕೊಡಲ್ಲ ಕಣ ಯಾರನು. ಟ್ರಿಪ್ ಹೋಗಿ ನನ್ನ ಹೇಳಿದೀನಿ ಕಣ. ಹೌದೇನು? ಟ್ರಿಪ್ ಹೋಗೋದು ಯಾರ್ಯಾರ ಜೊತೆ ಹೋಯ್ತಿ ಅಂತ ಹೇಳ್ತದೆ, ಕೇಳ್ತದೆ. ಏನ್ ಹೇಳಿದೆ? ಗೊತ್ತಿಲ್ಲ, ಇನ್ನ ಬಂದ್ಮೇಲೆ ಅಂತಂದೆ. ಸರಿ, ಆಶೀರ್ವಾದ ತಕ. ಇದ್ದಕ್ಕೆ ಹೋಗ್ತಿದ್ದಾನೆ. ಖುಷಿ ನೋಡ ಅಂಕಲ್ಗೆ. ಟ್ರಿಪ್ ಹೋಗ್ಬೇಕಾದ್ರೆ ಪೇರೆಂಟ್ಸ್ ಏನಾದ್ರು ಹೇಳಬೇಕಲ್ಲ, ಹೇಳ್ತಾರೆ ಕೇಳಿ. ನೈಟ್ ಅಲ್ಲಿ ಮಳೆ ಒಳಗೆ ಹಂಗೆ ಓಡಿಸ್ಕೊಂಡು ಹೋಗ್ತೀವಿ ಗಾಡಿನ. ಗಾಡಿ ಓಡಿಸ್ಕೊಂಡು ಹೋಗ್ತೀವಿ, ಮಳೆ ಬಂದ್ರೆ ಏನ್ ಮಾಡ್ತೀರಾ? ಮಳೆ ಬರ ನಿಂತ್ಕೋತೀವಿ, ಗದ್ದೆ ಒಳಗೆ ನಿಧಾನಕ್ಕೆ ಹೋಗ್ತೀವಿ. 20 ಕಿಲೋಮೀಟರ್ ಹೋಗ್ತೀವಿ. ಬೆಳಿಗ್ಗೆ ಬೆಳಗ್ಗೆ ಆಗಲಿ ನಿಧಾನಕ್ಕೆ ಹೋಗ್ತೀವಿ. ಲೈಟ್ ಬೆಳಿಗ್ಗೆ ಎಲ್ಲ ಗಾಡಿನಲ್ಲಿ ಏನಮ್ಮ ನೈಟ್ ಅಲ್ಲಿ ಮೊದ್ಲೇ ಮಳೆ ಬರ್ತಾ ಇದ್ದೆ. ಭಯ ಇಲ್ಲ, ಭಕ್ತಿ ಇಲ್ಲ ನಿನಗೆ. ಸಕಲೇಶ್ಪುರಕ್ಕೆ ಹೋಗಲ್ಲ, ಇವಾಗ ಹಾಸನ್ಗೆ ಹೋಗ್ತೀವಿ. ಹಾಸನ್ಗೆ ಹೋಗ್ಬಿಟ್ಟು 150-160 ಐತೆ. ಏನಿಲ್ಲ, ಹೋಗ್ಬೋದು. ಹಾಸನ ಇವೆ ಫುಲ್ ಸ್ಮೂತ್ ಆಗೈತೆ. ಹ್ಞೂ, ಬತ್ತೇನೋ? ಯಾಕೆ ಹಾಸನದಲ್ಲಿ ಏನೈತೆ ಹಂಗ್ ನೋಡ್ತಿದ್ಯಾ? ಹಾಸನದಲ್ಲಿ ಹೆಣ್ಣು ಕೊಡ್ತಾರಂತ ಕಣಜಿ ನಂಗೆ. ಹಾಸನದ್ರು ಗೌಡ್ರು ಮದುವೆ ಆಗಣ, ಯಾರಾದ್ರೂ ಪರವಾಗಿಲ್ಲ, ಹುಡುಗಿ ಆಗ್ಬೇಕಷ್ಟೇ. ಏನ್ ಕೊಡ್ಬೇಕು? ಅವಳು ಹೂವ ಕೊಡೋದು, ದೇವ್ರ ಹೂವ ಕೊಡೋದು ಅಷ್ಟೇ. ವರದಕ್ಷಿಣೆ ಬೇಡವಾ? ಇವಾಗ ಅವ್ನು ಕೊಡ್ಬೇಕಾ ಬೇಡವಾ ನಮ್ಗೆ? ನಾಳೆ ಹೋಗಿ ಸಾಯಂಕಾಲಕ್ಕೆ ಬರಲ್ಲ. ಯಾವಾಗ ಬತ್ತೀವೋ ಗೊತ್ತಿಲ್ಲ ನಾವು. ಯಾವ ಸಾಯಂಕಾಲ ಇಲ್ಲ, ನಾವ್ ಯಾವಾಗ ಬತ್ತೀವೋ ಗೊತ್ತಿಲ್ಲ. ಹ್ಮ್, ಸರಿ ಆಯ್ತು. ಏನ್ ಮಾಡ್ತೀಯ? ಏನು ಮಾಡ್ತೀವಿ? ಬೈಯೋದಿಲ್ಲ ಮಾಮ್ಸ್. ಯಾರು? ನಮ್ಮನೆಲ್ಲ ನಿಮ್ಮ ಅಪ್ಪ ತಪ್ಪು ಮಾಡಲ್ಲ. ಏನ್ ಬೈಯ ನಾವು? ಅಕ್ಕ ಏನ್ ತಪ್ಪು ಮಾಡ ತಪ್ಪು ಮಾಡಿದ್ರೆ ಬೈಬೋದು. ಅವಳು ಕಿರ್ಚಾಡ್ತಾಳ, ನಾನು ಕಿರ್ಚಾಡಲ್ಲ. ಏನ್ ತಪ್ಪು ಮಾಡಲ್ವಲ್ಲ, ಏನ್ ಬೈಯ ನೋಡಿ. ಇವಾಗ ಏನು ಕೇಳೇ ಇಲ್ವಲ್ಲ, ಟ್ರಿಪ್ ಹೋಗ್ತೀನಿ ಅಂತ ಕೇಳಿ. ಹೋಗೋದವೆಲ್ಲ ಮಾಮೂಲಿ ಬಿಡಮ್ಮ. ಅದು ತಪ್ಪಲ್ಲ ಕಣೋದು. ಅವೆಲ್ಲ ನಾವು ಇಷ್ಟೆಲ್ಲ ಹೋಗಿದೀವಿ, ಏನ್ ಮಾಡಕ್ಕಾಗ್ತದೆ? ಈ ಟೈಮ್ ಎಂತ ಅದು ಇವಾಗ ಹುಷಾರಾಗಿ ಹೋಗಿ ಬರ್ರಿ ಅಷ್ಟೇ. ನೋಡಿ ಗೈಸ್, ನಮ್ಮ ಮನೇಲಿ ಭಯ ಇಲ್ಲ ಅಂತ ಆಡ್ಕಂತ ಅವ್ನು ಕರಿಯ. ನಿಮ್ಮ ಮನೇಲಿ ಭಯ ಇಟ್ಟವ್ರೇನೋ? ಏನಂತ ಬೈದ್ರು? ಮಳೆಯಲ್ಲಿ ಗಾಡಿಯಲ್ಲಿ ಹೋಗ್ತಿದ್ದೀರಾ, ಏನೋ ನಿಮ್ಗೆ ಭಯ ಇಲ್ವಾ, ಅದಿಲ್ವಾ ಇದಿಲ್ವಾ ಅಂತ ಕೇಳ್ತಾವ್ರೆ. ಮಾನ್ಸೂನ್ ಇರೋದು ಏನಕ್ಕಲ್ಲ, ಮಾನ್ಸೂನ್ ಇರೋದೇ ಎಂಜಾಯ್ ಮಾಡಕ್ ತಾನೆ ಮಳೆಯಲ್ಲಿ.
ಇವರು ಪೇರೆಂಟ್ಸ್ ನೋಡ್ರೆ ಮಳೆಲಿ ಹೋಗ್ತೀರಾ ಅಂತ ಕೇಳ್ತಾರೆ. ಮಾನ್ಸೂನ್ ಇರೋದ್ರೆ ಮಾನ್ಸೂನ್ ರೈಡ್ ಮಾಡಕ್ಕೆ. ಏನು ಬಿಸಿ ಬಿಸಿ ಕಾಫಿ ಕುಡಿದಿ ಚಳಿಲಿ ಮಳೆಲಿ ಒಳ್ಳೆ ಕಾಫಿ ಎತ್ಕೊಂಡು ಬೆಚ್ಚಗಾಗ್ಬಿಟ್ಟು ಬೆಚ್ಚಗಾಗ್ಬಿಟ್ಟಬೇಕಂತ. ಮದುವೆ ಮಾಡ್ಬೇಡಿ. ಮದುವೆ ಮಾಡಿದ್ರೆ ಬೆಸ್ಕಿರ್ತೀನಪ್ಪ. ಮಾಡಿ ಮದುವೆ ಮಾಡಿಬಿಡು ಅದನ್ನು. ಅದೋಣ ಅಪ್ಪ ಆ ಕಡೆ ತಿರ್ಕಂತೈತಲ್ಲ. ಟಾಕ್ಸಿಕ್ ಟ್ರೈಲರ್ ಲಾಂಚ್ ಆಗ್ತೈತೆ. ಮಾವು ನಿನಗೆ ಎಷ್ಟಂದ್ರೆ ಇಷ್ಟ ಏನಮ್ಮ? ಯಶು ಇವಾಗ ಅವಾಗ ಇಷ್ಟ ಇತ್ತು, ಇವಾಗ ಇಷ್ಟ ಇಲ್ವಾ? ಅವಾಗ ಇಲ್ವಲ್ಲ ಪಾಯ್ನಾಗ ಅಂತಿಲ್ಲ ಅವನು. ಫಾರಿನಾಗೆ ಅಲ್ವವ್ರೆ? ಇನ್ನೇನು ಇಲ್ಲ ಇಲ್ಲ ಅವನೇ ಎಷ್ಟು? ಇಲ್ಲ ಇಲ್ಲಿ ಅವನು ಇವನು ಅನ್ಬಾರ್ದು, ಅವರು ಇವರು ಅನ್ಬೇಕಲ್ಲ, ಬೈತಾರೆ ನಿನಗೆ. ಯಾಕೆ ಬಿಡ್ತಾರೆ ನಾಲ್ಕು ಬಾರಿಸ್ಬೇಕು ನಿಮ್ಗೆಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಇವಾಗ ಎಷ್ಟು ಇಷ್ಟನಾ ಇಲ್ವಾ ನಿನ್ಗೆ? ನನಗೆ ಯಶು ಇಷ್ಟ ಇಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ದರ್ಶನ್ ದರ್ಶನ್ ಇಷ್ಟ. ಯಾವ್ದೋ ನಿನಗೆ ಎಷ್ಟು ಇಷ್ಟನಾ ಇಲ್ವಾ? ನಮ್ಗೆ ಇವಾಗಿನವ್ರು ಯಾರು ಇಷ್ಟ ಇಲ್ಲ. ಹಳೆ ಆಕ್ಟರ್ಗಳು ವಿಷ್ಣುವರ್ಧನ್ ಮತ್ತೆ ಎಷ್ಟು ನೋಡ್ತೇವೆ? ವಯಸ್ಸು ಚೆನ್ನಾಗೈತೆ ಅಂದೆ ಇವತ್ತು. ನೋಡ್ತೀವಿ ಅಷ್ಟೇ. ವಯಸ್ಸು ಚೆನ್ನಾಗೈತೆ ಅಂತಿದ್ದೆ. ನಮ್ಗೆಲ್ಲ ಹಳೆ ಆಕ್ಟ್ರು. ಇವಾಗ ಎಷ್ಟು ಇಷ್ಟ? ಆತು ಇಷ್ಟ ಇಲ್ವಾ ಅಥವಾ ಏನೋ ನೋಡ್ತೀವಿ ಅಷ್ಟೇ. ನಿನಗೆ ಎಷ್ಟು ಇಷ್ಟನ? ಎಷ್ಟು ಇಷ್ಟನಾ ನಿನಗೆ? ರಾಜ್ಕುಮಾರ್ ಇಷ್ಟ ಕೇಳು. ಸುಮ್ಮನೆ ಎಷ್ಟು ಇಷ್ಟನಾ ನಿನಗೆ? ಯಾವ ಅದೇ ಹಂಸನ್ ಜೊತೆ ಮಾಡೋನಿಲ್ಲ. ಹಂಸನ್ ಜೊತೆ ಮೊದಲ ಸಲ ಫಿಲಮು ಯಶು. ಗಣಸ ಗಂಡಸೆ ಯಶು, ಇನ್ನೇನು ಹೆಂಗ್ಸ? ಏನ್ ಗೊತ್ತಿಲ್ಲ ಬಿಡ. ಗಂಡಸೆ ಯಶು. ಯಶ್ ಇಷ್ಟ ಇಲ್ಲ ಅಂತ ಕಿರಾತಕ ಫಿಲಮ್ ರಾಜಾ ಹುಲಿ ಹಾಕರೆ ಅಲ್ಲಿ ಬಿಟ್ಕೊಂಡು ನೋಡ್ತಿರ್ತೀರಾ? ಹಾ ಅವಾಗ ಇಲ್ಲಿದ್ದ ಇವನು ಪುನೀತ್ ರಾಜ್ಕುಮಾರ್ದು ಇಷ್ಟ ಇತ್ತು ಪಿಕ್ಚರ್ಗಳು. ಹಾ ಇವಾಗ ಎಷ್ಟು ಇಷ್ಟ ಇಲ್ಲ ಮತ್ತೆ? ನೋಡ್ತೀವಿ ಅಷ್ಟೇ ಕನ್ನಡ ಪಿಕ್ಚರ್ ಅಂತ. ಏನ್ ಅಷ್ಟೊಂದೇನ್ ತಲೆ ಕೆಟ್ಟ. ಅಲ್ಲ ಕಣ, ಕಿರಾತಕ ಫಿಲಮ್ ಪಂಚಾಯತಿ ಪರ್ಮಿಷನ್ ಹಾಕೊಂಡ್ರೆ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಇಬ್ರು. ಹಂಗಿರೋದು ಅಂತ. ಪಂಚಾಯತಿ ಪರ್ಮಿಷನ್. ಪಿಕ್ಚರ್ ಬರ್ದಾಗ ಯಶು ಇಲ್ಲೇ ಬೆಂಗಳೂರಲ್ಲಿ ಇಲ್ಲೇ ಇದ್ದ. ಬೆಂಗಳೂರಲ್ಲೇ ಇರೋದು ಇವಾಗ್ಲೂ. ಇಲ್ಲ. ಇವಾಗ ಬೆಂಗಳೂರಲ್ಲೇ ಲಾಂಚ್ ಆಗ್ತಿರೋದು. ಯಾರು ಮಗನ ಪುಷ್ಪಮ್ಮನ್ ಮಗ. ಪುಷ್ಪಮ್ಮ. ಹಾ ಪುಷ್ಪ ಪುಷ್ಪ ಪುಷ್ಪಮ್ಮ ಸಮಯ ಪುಷ್ಪ ಅಲ್ಲ, ಹಾಸನಕ್ ಪುಷ್ಪಮ್ಮ. ನೋಡಿ ಲಾಸ್ಟಿಗೆ ಟಾಕ್ಸಿಕ್ ಮೂವಿ ಟ್ರೈಲರ್ ನಾನು ರಿವ್ಯೂ ಮಾಡಿನೇ ಹೋಗ್ತಾ ಇರೋದು. ಸರಿ ಬಾಯ್ ಬಾಯ್, ಬರ್ತೀನಿ. ಬಾಯ್ ಬಾಯ್ ಕಣೆ. ಎಲ್ಲಿಲ್ಲ ಅವಳು? ಇಲ್ಲ ಬಂದಿಲ್ಲ. ಹಾಸನ ಹೈವೇಲ್ ಸೈಡ್ಗೆ ಹಾಕೊಂಡಿದೀವಿ. ನಮ್ಮ ಶಿಷ್ಯ ಏನೋ ಬಿಡ ಹಾಕೊಬೇಕು ಅಂತಂದ. ಊಟ ಮಾಡ್ಕೊಂಡು ಬಿಡ ಹಾಕೊಂಡು ಹಾಸನ ಹೈವೇಲ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸಾಂಗ್ ಆಡಿದೀವಿ. ಇದನ್ನ ಏನಕ್ಕೆ ಆಡಿದ್ವಿ ಅಂತ ಈಗಲೂ ಗೊತ್ತಿಲ್ಲ. ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ಬತ್ತಿದೆ, ಒಂಟಿ ಎಣ್ಣೆ ಬತ್ತಿದೆ. ಮಗ ಊಟ ಮಾಡ್ಕೊಂಡ್ ಬಂದಿದೀವಿ. ಹಾಸನ ಹೈವೇಲಿ ನಿಂತ್ಕೊಂಡಿದೀವಿ ಇವಾಗ ಮಧ್ಯರಾತ್ರಿಯಲ್ಲಿ. ಇದು ಯಾವ್ದೋ ಕನ್ನಡಕ ಹಾಕೊಂಡಿದ್ದಲ್ಲಿ ಹಾಕೊಂಬೇಕು. ಅಫ್ಕೋರ್ಸ್ ಫೀಲ್ ಇರ್ಬೇಕು. ಟ್ರಿಪ್ ಅಂದ್ಮೇಲೆ ಫೀಲ್ ಇರಲೇಬೇಕು. ಯಾರು ಗ್ರೂಪ್ ಚಾಟ್ ಎಲ್ಲ ಮಾಡ್ತಾವ್ರಿ ಇಲ್ಲಿ. ಅವ್ರು ಮಾಡ್ಲಿ ಬಿಡು. ಸೊ ಇವಾಗ ಹಾಸನ ಹೈವೇಲಿ ಹೋಗ್ಬೇಕು. ಇನ್ನ ಕುಣಿಗಲಲ್ಲಿ ಇದೀವಿ. ಫೀಲ್ ಮಾಡ್ತಾ ಇದ್ದೀವಿ. ರೈಡಾ ನೈಟ್ ರೈಡ್. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಧ್ಯದಲ್ಲಿ ನಿಂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಅಷ್ಟ್ರಲ್ಲಿ ನಮ್ಮ ವ್ಯೂವರ್ ಒಬ್ರು ಸಿಕ್ಕಿದ್ರು. ಚೆನ್ನಾಗಿದ್ರು, ಸೂಪರ್ ಆಗಿತ್ತು. ಎಲ್ಲಿ ಹೊಟ್ಟಿದ್ರಾ? ನಾನು ಧರ್ಮಸ್ಥಳ ಹೋಗ್ತೀನಿ. ನೀವು ಲೋಕಲ್ ಎಲ್ಲಿ ಬ್ರೋ? ನಾನು ಕೇರ್ಪುರಂ ಹತ್ರ. ಅಲ್ಲ ನೀವು ಲೋಕಲ್ ನೇಟಿವ್ ಅದು? ನಂದು ಕೇರ್ಪುರಂ ನೇಟಿವ್. ಹುಟ್ಟಿದೆಲ್ಲ ಅಲ್ಲೇನಾ? ರಾಂಪುರ. ಹಾಂ ಹೌದಾ? ಹುಟ್ಟಿದೆಲ್ಲ ಅಲ್ಲೇ. ಫ್ಯಾಮಿಲಿ ಜೊತೆ ಬಂದಿದ್ದೀರಾ? ಫ್ಯಾಮಿಲಿ ಜೊತೆಗೆ ಬಂದಿದ್ದೀರಾ ಏನು? ಹಾಂ, ಫ್ಯಾಮಿಲಿ ಜೊತೆ. ಸರಿ. ಮಾವ ಹಾಂ ಅಲ್ಲಿ, ಅಮ್ಮ ಆಚೆ. ಸರಿ ಬ್ರೋ, ಆಯ್ತು. ಹುಷಾರು. ಪರವಾಗಿಲ್ಲ ಮಾಮ್ಸ್, ಎಲ್ಲ ಕಡೆ ಹೋದಾಗ ಸಬ್ಸ್ಕ್ರೈಬರ್ ಸಿಗ್ತಾ ಇದಾರೆ. ಬಟ್ ಏನೋ ನಮಗೆ ಇದು ಕೊಡ್ತಾ ಇಲ್ಲ. ಗೋಳಿ ಮನೆ ಏನು ಕೊಡಬೇಕು ನಿನಗೆ? ಸಬ್ಸ್ಕ್ರೈಬರ್ ಅಂದ್ರೆ ಅದ್ರ ಬರೀನಾ ಕಾಫಿನ ಹೇಳಿದ್ರೆ ನಾವು ಕೊಡಿಸ್ಬೇಕು ಅವ್ರಿಗೆ. ಹಂಗೇನು ಪ್ರೀತಿಗಿಂತ ದೊಡ್ಡದು ಏನಿಲ್ಲ. ಅವ್ರಾಗ ಅವರೇ ಬಂದು ಮಾತಾಡಿಸ್ತಾರಲ್ಲ, ಅದೇ ಒಂಥರ ದೊಡ್ಡ ಖುಷಿ. ಹೇಳ ಮಸ್ತ್ ಪ್ರೀತಿಗಿಂತ ದೊಡ್ಡ. ನನ್ನ ಮಗ ಏನಾದ್ರು ಕೊಡಿಸ್ಬೇಕು ಅಂತ ಅವ್ರು. ನನ್ನ ಮಗನೇ ನಿನಗೆ ಎಂಥ ಬುದ್ಧಿ ಅಂದರೆ, ನಿನ್ನ ತಗೊಂಡೋಗ್ಬಿಟ್ಟು ಅಲ್ಲಿಗೆ ಕೂರ್ಸೋದು. ಗಾಂಧಿ ಜಯಂತಿ ಬೂಂದಿ ಕಾಸಲ್ಲೇ ಇರ್ತದೆ ನಿನ್ನ ಯೋಚನೆ. ಚೇರ್ಸ್ ಕಾಯ್ತು. ಇವನಿಗಂತೂ ನೆಮ್ಮದಿ ಜೀವನನಪ್ಪ. ಫೋನ್ ನೋಡ್ಕೊಂಡು ಆರಾಮಾಗಿ ತೆಲ ಆಡ್ಕೊಂಡು ಆರಾಮಾಗಿ ರಗ್ಗ ಉಚ್ಕೊಂಡು. ಅದು ಓಪನ್ ಇರಲ್ಲ, ಇನ್ನು ಸ್ವಲ್ಪ ಇರಿಟೇಟ್ ಆಗುತ್ತೆ. ಲೈಟ್ ಗೀಟ್ ಎಲ್ಲ ಇದ್ರೆ ಸ್ವಲ್ಪ ಆ ಕಡೆ ಹೋಗ್ಬೇಕು. ಸ್ವಲ್ಪ ಸೈಡ್ಗೆ ಹೋದ್ರೆ ಅಲ್ಲಿ ಹೋದ್ರೆ ಮಜಾ ಇರುತ್ತೆ, ಒಳ್ಳೆ ಮಜಾ. ಆಟ ಆಡ್ಕೊಂಡು ಹೋಗ್ತಾ ಇದೀವಿ ನಾವು. ಚಳಿ ಬೇರೆ ಜಾಸ್ತಿ ಆಗ್ತೈತೆ. ಫುಲ್ ಎಲ್ಲ ಕಡೆ ಕಟ್ಕೊಂಡ್ವಿ. ನನ್ನ ಮಗ ನೋಡ್ರೆ ನಿದ್ದೆ ಹೊಡಿತಾವನೆ. ಗಾಯ್ಸ್ 4 ಟೋಲಲ್ಲಿ 4 ಸಲ ಕಾಫಿ ನಿಲ್ಸಿದೀವಿ. ನಮ್ಮ ಹುಡುಗ ನಿದ್ದೆ ಹೊಡಿತಾವನೆ. ನಿದ್ದೆ ಮಾಡೋ ಟೈಮ್ ಇದು ನನ್ನ ಕೈಲಿ ಆಗಲ್ಲಪ್ಪ. ಫಸ್ಟ್ ಹಾಸನ ನಿದ್ದೆ ಮಾಡಲೇಬೇಕು. ನಿದ್ದೆ ತಡೆಯಲ್ಲ. ಆಗ್ತಿಲ್ಲ. ದೇವರಾಣಗೂ ತಡೆಯಕ್ಕಾಗ್ತಿಲ್ಲ. ಹಿಂದೆ ಕೂತ್ಕೊಂಡು ಭುಜದ ಮೇಲೆ ನಿದ್ದೆ ಮಾಡ್ತಾನೆ ಗಾಡಿ ಓಡಿಸ್ತೀರಿ. ಹೌದು, ಅದಕ್ಕೆ ಕಾಫಿ ಕುಡಿಯೋಕೆ ನಿಲ್ಸಿದೀವಿ. ಹೌದು. ಗೊತ್ತೇನೋ ಸಕಲೇಶ್ಪುರಕ್ಕೆ ಹೋಗ್ತೀವೋ ಅಲ್ಲೇ ಲಡಾಕ್ ಹೋಗ್ತೀವೋ ಗೊತ್ತಿಲ್ಲ. ಹೋಗ್ತಾನೆ ಇದೀವಿ, ಸಿಗ್ತಿಲ್ಲ ಸಕಲೇಶ್ಪುರ. ಆ ಥರ ಫೀಲ್ ಆಗ್ತೀವಿ. ಹಾಸನಿಗೆ ಎಂಟ್ರಿ ಕೊಡ್ತಿದ್ದಂಗೆ ನಮಗೆ ಗ್ರ್ಯಾಂಡ್ ವೆಲ್ಕಮ್ ಅನ್ಕೊಳ್ಳಿ. ಸೀರಿಯಲ್ ಸೆಟ್ ಎಲ್ಲ ಮಿಣ್ಮಿಣ ಅಂತಿದ್ದೋ.
ಏನ್ ಬರ್ತಿದ್ಯಾ ಅಂತ ಈ ರೇಂಜಿಗೆ ಡೆಕೋರೇಷನ್ ಮಾಡೋರೆ. ಎಲ್ಲ ಅಸೆಂಬಲ್ ಆಗೋ ಅಷ್ಟರಲ್ಲಿ 3:30 ಆಯ್ತು ಹಾಸನಲ್ಲಿ. ಸಕಲೇಶ್ಪುರಕ್ಕೆ ಇನ್ನೇನು ಇವಾಗ ಹೋಗೋದು, ಸ್ವಲ್ಪ ಮಟ್ಟಿಗೆ ರೆಸ್ಟ್ ಮಾಡ್ಬಿಟ್ಟು ಹೋಗೋಣ. ಯಾಕಂದ್ರೆ ಯಾರಿಗೂ ಕೂಡ ಎನರ್ಜಿ ಇರಲಿಲ್ಲ ಸೀದಾ ಸಕಲೇಶ್ಪುರಕ್ಕೆ ಹೋಗೋದಕ್ಕೆ. ಹಾಸನಲ್ಲಿ ರೆಸ್ಟ್ ಮಾಡೋಣ ಅಂತ ನಮ್ಮ ಫ್ರೆಂಡ್ ಮನೆ ಹೋದೋ. ಜಸ್ಟ್ ನಮಗೆ ಮಲ್ಕೊಂಡ್ರೆ ಸಾಕಾಗಿತ್ತು ಗುರು, ಯಾಕಂದ್ರೆ ಆ ರೇಂಜಿಗೆ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಹಾಸನ್ಗೆ ಹೋಗೋ ಅಷ್ಟರಲ್ಲಿ. 8 ಜನ ಒಬ್ರ ಮೇಲೆ ಒಬ್ರು ಹೆಂಗ್ ಬೇಕೋ ಹಂಗ್ ಮಲ್ಕೊಂಡ್ಬಿಟ್ವಿ. ಆದ್ರೂ ನಿದ್ದೆ ಚೆನ್ನಾಗಿ ಬಂತು. ಬೆಳಗ್ಗೆ ಇದ್ದಾಗ ಏನೇನಾಯ್ತು ಎಲ್ಲ ನೋಡ್ಬೇಕು ಅಂದ್ರೆ ನೆಕ್ಸ್ಟ್ ಪಾರ್ಟಿಗೆ ಕಾಯ್ಬೇಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.